ಎಸ್ಸಿ ಎಸ್ಟಿ ಮೀಸಲು ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಳ್ಳುತ್ತಿರುವ ಸರ್ಕಾರದ ದಲಿತ ವಿರೋಧಿ ನೀತಿಗೆ ದಲಿತ ಸಂಘಟನೆಗಳ ಒಕ್ಕೂಟ ಖಂಡನೆ ವ್ಯಕ್ತಪಡಿಸಿದೆ. ಪರಿಶಿಷ್ಟ ಜಾತಿ ಮತ್ತು ವರ್ಗಗಳ ವಿಶೇಷ ಅನುದಾನವನ್ನ ತನ್ನ 5 ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಳ್ಳುತ್ತಿರುವ ಸರ್ಕಾರದ ದಲಿತ ವಿರೋಧಿ ನೀತಿಯನ್ನು ರಾಜ್ಯ ದಲಿತ ಸಂಘಟನೆಗಳ ಒಕ್ಕೂಟ ತೀವ್ರವಾಗಿ ಖಂಡಿಸುತ್ತಿದೆ ಅಂತ ನಂಜನಗೂಡು ತಾಲೂಕು ದಲಿತ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ನಗರ್ಲೆ ವಿಜಯಕುಮಾರ್ ಹಾಗೂ ಗೌರವ ಸಲಹೆಗಾರ ಮಲ್ಲಹಳ್ಳಿ ನಾರಾಯಣ್ ತಿಳಿಸಿದ್ದಾರೆ. ಇಂದು ತಾಲೂಕು ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಮಾತನಾಡಿದ ಅವರು, ಹಿಂದೆ ಇದ್ದ ಬಿಜೆಪಿ ಸರ್ಕಾರದಲ್ಲಿ ಪರಿಶಿಷ್ಟ ಜಾತಿ ಮತ್ತು ವರ್ಗಗಳ ಅಭಿವೃದ್ಧಿಗೆ ಮೀಸಲಿಟ್ಟಿದ್ದ ಸಾವಿರಾರು ಕೋಟಿ ರೂಪಾಯಿಗಳ ವಿಶೇಷ ಅನುದಾನವನ್ನು ಸರಿಯಾಗಿ ಬಳಸದೆ ಬೇರೆ ಬೇರೆ ಯೋಜನೆಗಳಿಗೆ ಬಳಸಿ ದಲಿತ ವಿರೋಧಿ ನೀತಿಯನ್ನ ಅನುಸರಿಸಿತ್ತು. ಅದರಿಂದ ಬೇಸತ್ತ ಜನರು ಬಿಜೆಪಿಗೆ ತಕ್ಕ ಪಾಠವನ್ನ ಕಲಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದ್ರೆ ಇದಕ್ಕೆ ತಿಲಾಂಜಲಿ ಇಟ್ಟು ಪರಿಶಿಷ್ಟ ಜಾತಿ ಮತ್ತು ವರ್ಗಗಳ ಬದುಕು ಹಸನಾಗುತ್ತದೆ ಅಂತ ಕಾಂಗ್ರೆಸ್ ಗೆಲುವಿಗೆ ನಾವುಗಳು ಹಗಲಿರುಳು ಶ್ರಮಿಸಿದ್ವು. ಆದರೆ ಈ ಸರ್ಕಾರವು ಕೂಡ ದಲಿತ ವಿರೋಧಿ ನೀತಿಯನ್ನ ಮುಂದುವರೆಸಿ ಪರಿಶಿಷ್ಟ ಜಾತಿ ಮತ್ತು ವರ್ಗಗಳ ಅಭಿವೃದ್ಧಿಗೆ ಮೀಸಲಿಟ್ಟಿದ್ದ ಹಣವನ್ನು ಸರ್ಕಾರ ತನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡು ಪರಿಶಿಷ್ಟ ಜಾತಿ ಮತ್ತು ವರ್ಗದವರ ಕಣ್ಣಿಗೆ ಮಣ್ಣು ಎರಚುವ ಕೆಲಸಕ್ಕೆ ಮುಂದಾಗಿದೆ ಅಂತ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಅಲ್ಲದೆ ಪರಿಶಿಷ್ಟ ಜಾತಿ ಮತ್ತು ವರ್ಗಗಳಿಂದ ಆಯ್ಕೆಯಾಗಿರುವ ಮೀಸಲು ಕ್ಷೇತ್ರದ ಶಾಸಕರುಗಳು ತಮ್ಮ ಮೌನವನ್ನ ಮುರಿದು ಅಧಿವೇಶನದಲ್ಲಿ ಚರ್ಚಿಸುವ ಮೂಲಕ ಎಸ್ಸಿ ಮತ್ತು ಎಸ್ಟಿ ಹಣ ದುರ್ಬಳಕೆ ಆಗದಂತೆ ನೋಡಿಕೊಳ್ಳಬೇಕು. ಇಲ್ಲದಿದ್ದಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟ ಹಮ್ಮಿಕೊಳ್ಳುವುದರ ಜೊತೆಗೆ ಮುಂಬರುವ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಗಳಲ್ಲಿ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸಲಾಗುವುದು ಅಂತ ಎಚ್ಚರಿಕೆ ನೀಡಿದ್ದಾರೆ. ಕೆಲವೊಂದು ಹೋರಾಟದಲ್ಲಿರ್ತಕ್ಕಂಥ ಪ್ರಗತಿಪರ ಸಂಘಟನೆಗಳು ಕೂಡ ತಮ್ಮ ಸಂಘಟನೆಯಲ್ಲಿ ಕಳೆದ ಸರ್ಕಾರ ಏನು ತಮ್ಮ ಕೆಲವೊಂದು ನೀತಿಗಳನ್ನ ದುರಾಡಳಿತನ ಅನುಭವ ಅದನ್ನು ವಿರೋಧಿಸಿ ಅನಿವಾರ್ಯವಾಗಿ ನಮಗೆ ಜನಪರವಾದ ಸರ್ಕಾರ ಬರಬೇಕು ಅಂತ ಹೇಳಿ ನಾವು ಕೂಡ ಎಲ್ಲ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಕಾಂಗ್ರೆಸ್ಗೆ ನೈತಿಕವಾದ ಬೆಂಬಲವನ್ನು ಕೊಟ್ಟರು. ಅವ್ರು ಯಾಕೆ ಕೊಟ್ವಿ? ಅವರ ಪ್ರಣಾಳಿಕೆ, ಅವರ ಹೇಳಿದಂತ ಆಶ್ವಾಸನೆಗಳು, ಅವ್ರು ಕೊಟ್ಟಂತ ಜನಪರ ಕಾರ್ಯಕ್ರಮಗಳ ಬಗ್ಗೆ ನಮಗೆ ವಿಶ್ವಾಸ ಇತ್ತು. ಅವರು ನಡೀತಾರೆ. ಇದು ಒಳ್ಳೆಯ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳು, ಜನಪರವಾದಂತಹ ಕಾರ್ಯಕ್ರಮಗಳು, ಜನಕ್ಕೆ ಆಶಯವಾಗಿರ್ತಕ್ಕಂಥ ಕಾರ್ಯಕ್ರಮಗಳು. ಹಾಗಾಗಿ ಇವಾಗ ಬೆಂಬಲಿಸಿದ್ರೆ ಇಂಥ ಭ್ರಷ್ಟ ಸರ್ಕಾರನ ನಾವು ತೋರಿಸುವುದು ಅಂತ ಹೇಳಿ ನಾವೆಲ್ಲ ಸಹ ನೈತಿಕವಾದ ಬೆಂಬಲವನ್ನು ಕೊಟ್ಟು ಸರ್ಕಾರ ಅಧಿಕಾರಕ್ಕೆ ಬರೋಣ. ಆದರೆ ಬಂದ ನಂತರ ಸಂದರ್ಭದಲ್ಲಿ ಕಳೆದ ವರ್ಷ 11,000 ಕೋಟಿಯನ್ನ SCPTS ನಮ್ಮ ಸಮುದಾಯಕ್ಕೆ ಮೀಸಲಿಟ್ಟಂತ ಏನು ಗೌರವ ಸಲಹೆಗಾರರಂತ ಹಣವನ್ನ ಗ್ಯಾರಂಟಿ ಉಪಯೋಗಿಸಿದ್ರು. ಅದನ್ನ ಅವಾಗಲೂ ಸಾಕಷ್ಟು ಜನ ನಾವು ವಿರೋಧ ಮಾಡಿದ್ವಿ, ಎಲ್ಲ ವಿರೋಧ ಮಾಡಿದ್ವಿ. ಆದರೆ ಸಕಾರಾತ್ಮಕವಾಗಿ ಸರ್ಕಾರದ ಪ್ರತಿಕ್ರಿಯೆ ಬರಲಿಲ್ಲ. ಈ ಸರಿ 200 ಕೋಟಿ ಜಾಸ್ತಿ ಕೋಟಿನ ಅವರು ಹೆಚ್ಚು ಮಾಡಿದ್ದಾರೆ. ನಮ್ಮ ಯೋಜನೆ ಅಂದ್ರೆ ಪಂಚಾಯತ್ ಯೋಜನೆ, ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ಖಂಡಿಸುವ ಜೊತೆಗೆ ಅಧಿಕಾರಕ್ಕೆ ಬಂದ ನಂತರ ಡಿಸೆಂಬರ್ ಅಲ್ಲಿ ಕಳೆದ ಬಿಜೆಪಿ ಸರ್ಕಾರದಲ್ಲಿ ತಂದಂತ ಕಾಯ್ದೆಯನ್ನು ತಿದ್ದುಪಡಿಯನ್ನು SCPTS ಅನುದಾನವನ್ನು ಬೇರೆ ಯಾವ ಯೋಜನೆಗಳಿಗೂ ಬಳಸಬಾರದು, ಅದಕ್ಕೆ ಬಳಸಬೇಕು ಅಂತೇಳಿ ಒಂದು ತಿದ್ದುಪಡಿಯನ್ನು ತಂದಾಗ ನಿಜವಾಗ್ಲೂ ನಮ್ಗೆ ಖುಷಿ. ಯಾಕೆ ಅಂತಂದ್ರೆ ಈ ಯೋಜನೆ ಅನುದಾನ ಈಗಲಾದರೂ ಸದುಪಯೋಗ ಆಗುತ್ತದೆ ಅಂತ ಒಂದು ಬಹಳ ನಿರೀಕ್ಷೆ ಇದೆ. ಆದರೆ ಸರ್ಕಾರ ತಾನು ಚುನಾವಣೆ ಸಂದರ್ಭದಲ್ಲಿ ಜನರಿಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಂತ ಗ್ಯಾರಂಟಿ ಯೋಜನೆ ಕೇವಲ SC ST ವರ್ಗಕ್ಕಲ್ಲ, ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲಾ ಜಾತಿ ಜನಾಂಗ ಧರ್ಮದವರೆಗೂ ಕೊಡ್ತಕ್ಕಂಥ ಯೋಜನೆ. ಆ ಯೋಜನೆ ಜನರಲ್ ಯೋಜನೆ ಆದ್ದರಿಂದ ಅದಕ್ಕೆ ಬೇರೆ ಅನುದಾನವನ್ನು ಅದಕ್ಕೆ ಬಳಸಬೇಕಾಗಿತ್ತು. ಯಾವ ವ್ಯಕ್ತಿ ಈ ರಾಜ್ಯದ ಮುಖ್ಯಮಂತ್ರಿಗಳಾದ್ರೆ, ಯಾವ ಸಚಿವ ಸ್ಥಾನವನ್ನು ಅಲಂಕರಿಸಿದ್ರೆ ಈ ಸಮುದಾಯದ ಜನರ ಹಿತಾಸಕ್ತಿಯನ್ನ ಕಾಪಾಡ್ತಾರ, ಜೊತೆಗೆ ಈ ಸಮುದಾಯದ ಆರ್ಥಿಕ ಏಳಿಗೆಯನ್ನು ನೋಡ್ಲಿಕ್ಕೆ ಸಾಧ್ಯ ಅಂತ ನಾವೇನು ಕನಸು ಕಟ್ಕೊಂಡಿದ್ವೋ ಅವರೇ ಇವತ್ತು ನಮ್ಮ ಸೌಲಭ್ಯಗಳನ್ನ ಪರೋಕ್ಷವಾಗಿ ನಮ್ಮ ಕಣ್ಣಿಗೆ ಮಣ್ಣೆ ಚಿಕ್ಕಿಟ್ಕೊಳ್ತಕ್ಕಂಥ ಪ್ರಯತ್ನ ಏನ್ ನಡೀತಾ ಇದೆ, ಇದು ನಿಜವಾಗ್ಲೂ ಈ ಒಂದು ಸಮುದಾಯದ ದುರಂತನ ಅಥವಾ ನಾವು ಮಾಡಿಕೊಂಡಂತ ಅನ್ಯಾಯನ ಅಂತ ನಾವು ಇವತ್ತು ಯೋಚನೆ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ. ಇವತ್ತು ಸಹ